ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಾಂಡಾ ಬರ್ನಿರ ದ ಸೀಕ್ರೆಟ್ ಟೀಚಿಂಗ್ ಬುಕ್ಕಲ್ಲಿ ನಾನು ನಿಮಗೆ ಡೇ 5 ಸೀಕ್ರೆಟ್ ಟೀಚಿಂಗನ್ನು ಹೇಳ್ತೀನಿ. ಇದೆಲ್ಲರೂ ಯಾರು ನೋಡ್ಬೋದು, ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಅಂತ ಕೇಳಿದ್ದೀರಾ, ನಂಬಿದ್ದೀರಾ, ಮಾಡೋದಕ್ಕೆ ಹೋಗ್ತಿದ್ದೀರಾ, ಬಟ್ ಅವ್ರ ಕೈಲಾಗ್ತಿಲ್ವ, ಇದೆಲ್ಲ ವಿಡಿಯೋಸ್ ಅವರಿಗೋಸ್ಕರ. ಲುಕ್ ಫಾರ್ ದ ಗಿಫ್ಟ್ಸ್ ಇನ್ ಎವ್ರಿಥಿಂಗ್, especially when you are feeling what appears to be a negative situation. ನೀವು ಯಾವುದಾದ್ರು ಕಷ್ಟದಲ್ಲಿ ಸಿಗಾಕೊಂಡಿದ್ದೀರಾ ಅಂತ ನಿಮಗೆ ಈಗ ಅನಿಸಿದ್ರೆ, ಆ ಕಷ್ಟದ ಸಿಚುವೇಶನಿಂದ ನಿಮಗೆ ಏನೇನು ಫಲ ಸಿಗ್ತಾ ಇದೆ, ಯಾವುದ್ಯಾವುದು ಗಿಫ್ಟ್ ಸಿಗ್ತಾ ಇದೆ ಅನ್ನೋದನ್ನು ಫಸ್ಟ್ ಹುಡ್ಕೋದಕ್ಕೆ ಶುರು ಮಾಡಿ. ಯಾಕಂದರೆ ಯಾವುದೇ ನೆಗೆಟಿವ್ ಸಿಚುವೇಶನಲ್ಲೂ ನೀವು ಪಾಸಿಟಿವಿಟಿ ಅಥವಾ ಗಿಫ್ಟನ್ನು ಹುಡ್ಕೋದಕ್ಕೆ ನೀವು ಶುರು ಮಾಡಿದಾಗಲೇ ನೀವು ಮೋರ್ ಗ್ರೇಟ್ಫುಲ್ ಪರ್ಸನ್ ಆಗ್ತೀರ. ಎವ್ರಿಥಿಂಗ್ ದಟ್ ವಿ ಅಟ್ರಾಕ್ಟ್ ಕಾಸಸ್ ಹಸ್ ಟು ಗ್ರೋ. ವಾಟ್ ಮೀನ್ಸ್ ದಟ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಈಸ್ ಫಾರ್ ಅವರ್ ಓನ್ ಗುಡ್. ನಾವು ಯಾವುದರಿಂದ ನಮಗೆ ಕೆಟ್ಟದಾಯಿತು, ಯಾವುದರಿಂದ ನಮಗೆ ತುಂಬ ನಷ್ಟ ಆಯಿತು, ಯಾವುದರಿಂದ ನಾವು ಬಹಳ ದುಃಖ ಅನುಭವಿಸಿದ್ದೀವಿ, ಯಾವುದರಿಂದ ನಾವು ತುಂಬ ಕಷ್ಟದ ಸ್ಥಿತಿಗೆ ಸಿಲುಕಿಬಿಟ್ಟಿದ್ದೀನಿ ಅಂತ ಅನಿಸುತ್ತಲ್ಲ, ಅದು ಯಾಕೆ ಬಂದಿರುತ್ತೆ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಬೆಳೀರಿ, ಮುಂದುವರಿರಿ, ಇನ್ನೂ ಉನ್ನತವಾಗಿ ಹೋಗಿ ಅಂತ ಅನ್ನೋದಕ್ಕೆ ಬಂದಿರುತ್ತೆ. ಯಾಕಂದರೆ ನಿಜವಾದ ಸತ್ಯ ಏನಂದರೆ ಯಾವುದೂ ಈ ಲೋಕದಲ್ಲಿ ಕೆಟ್ಟದು ಅಂತ ಇಲ್ಲ. ಎಲ್ಲದೂ ಅದರ ಪಾಲಿಗೆ ಒಳ್ಳೆಯದು ಮಾಡೋದಕ್ಕಂತಲೇ ಬಂದಿದೆ. ಇವಾಗ ನಮಗೆ ಕಷ್ಟ ಸಿಕ್ಕಿ ಕಷ್ಟದಲ್ಲಿದ್ದೀವಿ, ನಮಗೆ ನಾವು ಅಂದ್ಕೊಂಡ ಹಾಗೆ ಆಗಿಲ್ಲ ಅಂದ್ರೂ ಅಲ್ಟಿಮೇಟ್ಲಿ ಅದನ್ನು ನಮ್ಮ ಒಳ್ಳೆಯದಕ್ಕೆ, ಆ ಕೆಟ್ಟ ಸಿಚುವೇಶನಲ್ಲೂ ನಮಗೆ ಪಾಠ ಹೇಳ್ಕೊಡೋದಕ್ಕೆ ಅಂತಲೇ ಬಂದಿರುತ್ತೆ. ಅದರಿಂದ ನಾವು ಹೇಗೆ ಮುಂದುವರಿಬೇಕು, ಗ್ರೋತ್ ಆಗಬೇಕು ಅನ್ನೋದನ್ನೇ ನಾವು ತಿಳ್ಕೊಬೇಕಾಗುತ್ತೆ. ಅಡ್ಜಸ್ಟಿಂಗ್ ಟು ಎ ನ್ಯೂ ಪಾತ್ ಆ್ಯಂಡ್ ಎ ನ್ಯೂ ಡೈರೆಕ್ಷನ್ ವಿಲ್ ರಿಕ್ವೈರ್ ನ್ಯೂ ಕ್ವಾಲಿಟೀಸ್ ಆ್ಯಂಡ್ ಸ್ಟ್ರೆಂತ್. ನಾವು ಯಾವುದಾದ್ರು ಹೊಸದಾಗಿ ಕೆಲಸ ಮಾಡಬೇಕಾದ್ರೆ, ಹೊಸದಾಗಿ ಒಂದು ಪಾತನ್ನ ಚೂಸ್ ಮಾಡ್ಕೊಬೇಕಾದ್ರೆ, ಹೊಸದಾಗಿ ಯಾವುದಾದ್ರೂ ಡೈರೆಕ್ಷನಿಗೆ ಹೋಗಬೇಕಾದ್ರೆ, ಅದು ಯಾವುದೇ ಇರ್ಬೋದು ನಮ್ಮ ಜೀವನದಲ್ಲಿ, ನಮಗೆ ಅದರಿಂದ ಹೊಸ ಕ್ವಾಲಿಟೀಸ್ನ ನಾವು ಕಲಿಬೇಕಾಗುತ್ತೆ. ಆಮೇಲೆ ನಮ್ಗೆ ಅದನ್ನು ಮಾಡೋದಕ್ಕೆ ಸ್ಥೈರ್ಯ ಬೇಕಾಗಿರುತ್ತೆ. ಆ್ಯಂಡ್ ದೀಸ್ ಕ್ವಾಲಿಟೀಸ್ ಆರ್ ಆಲ್ವೇಸ್ ಎಕ್ಸಾಕ್ಟ್ಲಿ ವಾಟ್ ವಿ ನೀಡ್ ಟು acquire in order to accomplish the great thing ahead in your life. ನಾವು ಹೊಸ ಡೈರೆಕ್ಷನ್, ಹೊಸ ದಾರಿ, ಹೊಸ ಹಾದಿ ನಮಗೆ ಸಿಕ್ಕಿದಾಗ ಆವಾಗ ನಾವು ಹೊಸ ಕ್ವಾಲಿಟೀಸ್ನ, ಆಮೇಲೆ ಹೊಸ ನಮಗೆ ಗೊತ್ತಿಲ್ಲದಲೇ ಇರೋ ಅಂಥ ನಮ್ಮಲ್ಲಿರೋ ಇನ್ನೊಂದು ಪ್ರತಿಭೆನ, ನಮ್ಮ ಸ್ಟ್ರೆಂತ್ನ, ನಮ್ಮ ಎಬಿಲಿಟಿನ ನಾವೇ ಆವಾಗ ಗುರ್ತು ಹಿಡಿತೀವಿ. ಅದನ್ನು ಗುರ್ತು ಹಿಡಿದು ನಾವು ಅದನ್ನು ಮೆಟ್ಟಿ ನಿಂತು ಒಂದು ಸುಂದರವಾದ ಲೈಫನ್ನು ಕಟ್ಕೊಳೋದಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಇಲ್ಲಿ ಇವರು ಒಂದೇ ಮಾತಲ್ಲಿ ಹೇಳ್ತಿರೋದು ಏನಂದರೆ, ನಾವು ಯಾವುದಾದ್ರು ನೆಗೆಟಿವ್ ಸಿಚುವೇಶನ್ಗೆ ಹೋದಾಗ, ಅಥವಾ ಯಾವುದಾದ್ರು ನಮಗೆ ಗೊತ್ತಿಲ್ಲದಲೇ ಇರೋ ಅಂತಹ ಹೊಸದಾಗಿ ಜಾಬ್ ಆಗಿರ್ಬೋದು, ಹೊಸದಾಗಿ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಅಥವಾ ಯಾರಾದ್ರೂ ನಮಗೆ ಮೋಸ ಮಾಡಿರ್ಬೋದು, ಯಾವುದಾದ್ರು ಒಂದು ಡಿಫ್ರೆಂಟ್ ಸಿಚುವೇಶನಲ್ಲಿ ನಾವು ಸಿಗಾಕೊಂಡಿದ್ದೀವಿ ಅಂದರೆ ಅದನ್ನು ನಾವು ಅದರಿಂದ ನಮಗೇನು ಒಳ್ಳೆಯದಾಯಿತು, ಏನು ಗುಡ್ಡಾಯಿತು ಅಂತಲೇ ಯೋಚನೆ ಮಾಡಿ ಅದರಿಂದ ನಾವು ಏನೇನು ಪಾಠ ಕಲಿಬೋದು ಅಂತ ಕಲಿತ್ಬಿಟ್ಟು ನಾವು ನಮ್ಮ ಕ್ವಾಲಿಟಿನ, ಆಮೇಲೆ ನಮ್ಮ ಸ್ಥೈರ್ಯನ ಜಾಸ್ತಿ ಮಾಡಿಕೊಂಡು ಇನ್ನು ನಮ್ಮ ಜೀವನದಲ್ಲಿ ಮುಂದುವರಿಬೇಕು ಹೊರತು ಆ ಸಿಚುವೇಶನ್ ಆ ಥರ ಆಯ್ತಲ್ಲ, ನನ್ನ ಹತ್ರ ಆ ಥರ ಬಂತಲ್ಲ ಅಂತ ಕೊರ್ಕೊಂಡು ಲೈಫನ್ನು ವೇಸ್ಟ್ ಮಾಡಬಾರ್ದು ಅಂತ ಇರೋದು. ಸೊ ಈ ಟೀಚಿಂಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.